ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ, ಕಷ್ಟಪಟ್ಟು ಸಂಗ್ರಹ ಮಾಡಿದಂತಹ ಹಣ ಬೇಡದೇ ಇರತಕ್ಕಂತಹ ಕೆಲಸಕ್ಕೆ ಖರ್ಚಾಗುತ್ತೆ. ಇದಕ್ಕಿಂತ ನೋವು, ಇದಕ್ಕಿಂತ ಬೇಸರ ಇನ್ನೊಂದಿಲ್ಲ ಅಂತ ಹೇಳಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮ್ಮದಾಗುತ್ತೆ. ಕೆಲಸದ ಆಮಿಷವನ್ನು ಒಡ್ಡಿ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹಣವನ್ನು ನಿಮ್ಮಿಂದ ಕಸ್ಕೊಳ್ತಕ್ಕಂಥದ್ದು, ಲಂಚ ರೂಪವಾಗಿ ಪಡ್ಕೊಳ್ತಕ್ಕಂಥದ್ದು ನಿಮಗೆ ಬಹಳ ಬೇಸರವಾಗುತ್ತೆ. ಕೆಲಸ ಆಗತ್ತಾ ಅಂತ ಅದನ್ನು ಕಾದು ನೋಡಬೇಕಾದಂತಹ ಪರಿಸ್ಥಿತಿ. ದುಡಿಯುವಂತಹ ಶಕ್ತಿ ನಿಮಗಿದ್ರೂ ಕೂಡ ಈ ರೀತಿಯ ವಾತಾವರಣಗಳನ್ನು ಎದುರಿಸಿದಾಗ ಮನೋಬಲ ಕಡಿಮೆ ಆಗ್ತಕ್ಕಂಥದ್ದು. ನಾನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೂಡ ಈ ರೀತಿಯಲ್ಲಿ ಅನರ್ಥವಾಗ್ತಾ ಇರತಕ್ಕಂತಹ ಹಣಕ್ಕೆ ಏನು ಹೇಳಬೇಕು ಅನ್ನುವಂತಹ ಮಾತು ನಿಮ್ಮದಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದೂ ನಿಮಗೆ ಬೇಸರವನ್ನು ತರುತ್ತೆ. ಯಾವಾಗ ಹಣದ ವಿಚಾರದಲ್ಲಿ ಮನಸ್ಥಿತಿ ಚೆನ್ನಾಗಿರೋದಿಲ್ವೋ ಅದರ ಪ್ರಭಾವ ಎಲ್ಲದರ ಮೇಲೂ ಕೂಡ ಬೀಳ್ತಕ್ಕಂಥದ್ದಾಗತ್ತೆ. ವಿರೋಧಿಗಳ ಬಗ್ಗೆ ಎಚ್ಚರವನ್ನು ವಹಿಸಿ. ಮೋಸ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಅದರ ಪ್ರಭಾವ ಅವರಿಗೆ ಜಯವಾಗುತ್ತೆ. ನೀವು ಕಷ್ಟವನ್ನು, ನಷ್ಟವನ್ನು ಅನುಭವಿಸಬೇಕಾದಂಥದ್ದು. ಕನಕದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಎಲ್ಲವೂ ಕೂಡ ಶುಭವಾಗಿ ಫಲವನ್ನು ಕೊಡಲಿ. ಶುಭವಾಗಿ. ವೃಷಭ ರಾಶಿ. ಜನರಿಂದ ನಿಮ್ಮ ಭಾವನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಜನ ನಿಮ್ಮ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಗೌರವಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಭೋಗ ಜೀವನ ನಡೆಸುವಂಥವ್ರಿಗೆ ಅನ್ನದ ಬೆಲೆ ತಿಳಿಯುವಂತಹ ಸಮಯ. ಯಾವಾಗಲೂ ಕೂಡ ನಾವು ಬಹಳ ಲಕ್ಸುರಿಯಸ್ ಆಗಿರಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡುವಂಥವ್ರಿಗೆ ಸಕಾಲದಲ್ಲಿ ಊಟ ತಿಂಡಿಗಳು ಸಿಕ್ಕದಲೇ ಕೆಲಸದ ಒತ್ತಡ ಹೆಚ್ಚಾಗಿ ಅನ್ನದ ಬೆಲೆ ಗೊತ್ತಾಗುವಂತಹ ಸಮಯ. ಅನ್ನ ಸಿಕ್ಕಿದರೆ ಸಾಕು ಅನ್ನುವಂತಹ ಪರಿಸ್ಥಿತಿಯನ್ನು ನೋಡಬೇಕಾದಂತಹ ದಿವಸ. ಹೊಸ ಪದಾರ್ಥಗಳನ್ನು ಮನೆಗೆ ತರ್ತಕ್ಕಂಥದ್ದು, ಖರೀದಿ ಮಾಡುವಂತಹ ಯೋಗ ಈ ದಿವಸ ನಿಮಗೆ ಇದೆ ಅಂತ ಹೇಳಬೇಕು. ಕುಟುಂಬದ ಸದಸ್ಯರಾಗಲಿ, ಸ್ನೇಹಿತರಾಗಲಿ ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ನಿಮಗೆ ನೀವೇ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿಕೊಳ್ಬೇಕಾದಂಥದ್ದು. ಹಲವಾರು ವಿಚಾರಗಳಲ್ಲಿ ವಾದ ವಿವಾದಗಳು ಏರ್ಪಾಟಾಗುತ್ತೆ. ಯಾವ ವಿಷಯಕ್ಕೆ ಮಾತನ್ನು ಆರಂಭ ಮಾಡಿದರೂ ಕೂಡ ಅದು ವಾದ ವಿವಾದವಾಗಿಯೇ ಪರಿಣಮಿಸ್ತಕ್ಕಂಥದ್ದಾಗತ್ತೆ ಹೊರತು ಸಮಾಧಾನಕರವಾಗಿ ಅದಕ್ಕೆ ಉತ್ತರವಾಗಲಿ, ಸಮಾಧಾನವಾಗಲಿ ಏನೂ ಕೂಡ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಸಿಟ್ಟು ತಾರಕಕ್ಕೆ ಇರುತ್ತೆ, ಸಿಟ್ಟು ಹೆಚ್ಚಾಗುತ್ತೆ. ಜೊತೆಯಲ್ಲಿ ಇರತಕ್ಕಂಥವ್ರಿಗೂ ಕೂಡ ಅದರಿಂದ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ವೈಷ್ಣವಿ ಮಂತ್ರ ಪಠನೆಯನ್ನು, ಶ್ರವಣವನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸಿದ್ಧಪಡಿಸಿಟ್ಟಂತಹ ಆಹಾರದಿಂದ ಅಥವಾ ಆಹಾರ ಸೇವನೆಯಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. ಯಾವಾಗಲೂ ಮಾಡಿಟ್ಟಿದ್ದಂತಹ ಪದಾರ್ಥ ಅದನ್ನು ಅನಿವಾರ್ಯವಾಗಿ ತಿಂತೀರಿ, ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳು ಆಗುವಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹಣ ಹೂಡಿಕೆ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಏನೋ ನಾನೊಂದಷ್ಟು ಹಣ ಹೂಡಿಕೆಯನ್ನು ಮಾಡಿದ್ದೀನಪ್ಪ, ಮುಂದಿನ ದಿನದಲ್ಲಿ ಅದು ನನ್ನ ಕಷ್ಟಕ್ಕಾಗತ್ತೆ, ಆಪದ್ಧನವಾಗಿ ನನಗೆ ಸಿಕ್ಕತ್ತೆ ಅನ್ನುವಂತಹ ಸಮಾಧಾನ ನಿಮ್ಮದು ಆಗಬಹುದು ಅನ್ನುವಂಥದ್ದು. ನಿಮ್ಮ ಆಸೆ ಮತ್ತು ಶಿಸ್ತನ್ನು ಬೇರೆಯವರ ಮೇಲೆ ಒಂದು ರೀತಿಯಲ್ಲಿ ಹೋರಿಸಬಾರ್ದು. ನಿಮಗೇನೋ ಆಸೆ ಇರುತ್ತೆ, ಈ ಕೆಲಸ ಹೀಗಾಗಬೇಕು ಅನ್ನುವಂಥದ್ದು, ಅದನ್ನು ಬೇರೆಯವರ ಮೇಲೆ ಯಾಕೆ ಒತ್ತಡವನ್ನು ಹೇರ್ತೀರಿ ಅಲ್ವಾ? ಆ ರೀತಿ ಆ ಕೆಲಸವನ್ನು ಮಾಡಿದಾಗ ಅದು ಬೇರೆಯವರಿಂದ ನೀವು ನಿಷ್ಠುರ ಆಗಲಿಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆಯ ಸೂಚನೆ ಕಾಣುತ್ತೆ. ಅದು ಸ್ವಾಭಾವಿಕವಾಗಿ ತುಂಬ ಬೇಸರವನ್ನು ತರುವಂಥದ್ದಾಗತ್ತೆ. ಅನಗತ್ಯವಾದಂತಹ ವಿವಾದಗಳು ಏರ್ಪಾಟಾಗುತ್ತೆ. ಅದಕ್ಕೂ ನಿಮ್ಮ ಮಾತಿಗೂ ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಗಂಟಲಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ನಿಮಗಿರತಕ್ಕಂತಹ ಎಲ್ಲ ದುಗುಡಗಳು ದೂರವಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ. ವಿದೇಶಿ ಕಂಪನಿಗಳಾಗಬಹುದು ಅಥವಾ ವಿದೇಶಿ ಸಂಸ್ಥೆಗಳಾಗಬಹುದು,
ನಿಮ್ಮ ಉದ್ಯೋಗಕ್ಕೆ ಅದು ಸಹಕಾರಿಯಾಗುವಂತಹ ಸಂದರ್ಭ. ಅಲ್ಲಿ ನಿಮಗೆ ಕೆಲಸ ದೊರಕಬಹುದು, ಅಥವಾ ನಿಮ್ಮ ಮಾಡ್ತಿರ್ತಕ್ಕಂತಹ ಕೆಲಸಕ್ಕೆ ಅಲ್ಲಿಂದ ಪ್ರೋತ್ಸಾಹವೋ ಅಥವಾ ಬೇರೆ ಮಾರ್ಗದಲ್ಲಿ ನಿಮಗೆ ಅನುಕೂಲವೋ ಸಿಕ್ಕುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಎಲ್ಲ ವಿಚಾರಕ್ಕೂ ಭಿನ್ನಾಭಿಪ್ರಾಯ. ನೀವೇನಾದರೂ ಒಂದು ಹೇಳಿದರೆ ಅದಕ್ಕೆ ವಿರುದ್ಧವಾದಂತಹ ಮಾತು, ವಿರುದ್ಧವಾದಂತಹ ಒಂದು ತೀರ್ಮಾನ ಮನೆಯಲ್ಲಿ ಆಗುವಂಥದ್ದು. ಇದು ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ಹಳೆಯ ಸ್ನೇಹಿತರ ಸಲಹೆ ನಿಮಗೆ ಸಹಾಯಕವಾಗುವ ಹಾಗೆ ಕಾಣುತ್ತೆ. ಅದರಿಂದ ನಿಮಗೊಂದಷ್ಟು ಕೆಲಸಗಳು ಕೂಡ ಆಗತ್ತೆ. ಸ್ನೇಹಿತರು ಏನೋ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ, ಅದನ್ನು ಅನುಸರಿಸಿ ಹೋದಾಗ ನಿಮಗೆ ಆಗಬೇಕಾದಂತಹ ಕೆಲಸಗಳಾಗತ್ತೆ. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಬಿಡಿಸಿ ಹೇಳಿ ಪರಿಹಾರವನ್ನು ಕಂಡುಕೊಳ್ಬೋದು. ಯಾವಾಗ ಸಮಸ್ಯೆಯನ್ನು ನೀವು ಹಾಗೆ ಮುಚ್ಚಿಟ್ಬಿಟ್ರೆ ಪರಿಹಾರ ಹೇಗೆ ಸಿಕ್ಕುತ್ತೆ? ನೀವೇ ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಬೇರೆಯವರು ಅದನ್ನು ಏನಾದರೂ ಪರಿಹಾರ ಮಾಡಬೇಕು ಅಂತಾದರೆ ಅವರಿಗೆ ಆ ವಿಷಯ ಗೊತ್ತಾಗಬೇಕು. ಅದನ್ನು ಬಿಡಿಸಿ ಹೇಳುವಂಥದ್ದು. ಕೆಲಸ ಕಾರ್ಯದಲ್ಲಿ ಭವಿಷ್ಯ ಚೆನ್ನಾಗಿರುತ್ತೆ. ಮುಂದಿನ ದಿನಮಾನದಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಎರಡನೇ ಮದುವೆ ಆದವರಿಗೆ ತುಂಬ ಏನೋ ಒಂದು ರೀತಿಯ ಅಸಮಾಧಾನ ಕಾಡುವಂಥದ್ದು. ಮನಸ್ಸಿಗೆ ಸಮಾಧಾನ ಇಲ್ಲ, ಅದರಿಂದ ತೊಂದರೆಯೂ ಕೂಡ ಸೂಚ್ಯವಾಗಿದೆ ಅಂತ ಶುಕ್ರಗ್ರಹ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.